ಬೆಳಗಾವಿಯಲ್ಲಿ ಮತ್ತೆ ನಾಡದ್ರೋಹಿ ಎಂಎಎಸ್ ಪುಂಡಾಟವನ್ನ ಮೆರೆದಿದೆ. ಮರಾಠ ಮಂದಿರದಲ್ಲಿ ಯುವ ಸಮಾವೇಶವನ್ನು ನಡೆಸಿ ಕಿರಿಕ್ ಮಾಡಿದೆ. ಗಡಿ ವಿವಾದದ ಹೋರಾಟದಲ್ಲಿ ಯುವಕರನ್ನ ಸೆಳೆಯಲು ಪ್ರಯತ್ನವನ್ನ ಮಾಡ್ತಾ ಇದೆ. ನೋಡಿ, ಎಂಎಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಮತ್ತೆ ಕಾಲು ಕೆದರಿ ಬರ್ತಾ ಇದ್ದಾರೆ, ಕನ್ನಡಿಗರನ್ನ ಕೆಣಕ್ತಾ ಇದ್ದಾರೆ, ಸಮಾವೇಶ ನಡೆಸಿದ್ದಾರೆ. ನೋಡಿ ಎಷ್ಟು ಧೈರ್ಯ ಬಂದಿದೆ ಅವರಿಗೆ. ಅಂದರೆ ಗಡಿ ವಿವಾದವನ್ನು ಕೆಣಕೋದು, ಆ ಹೋರಾಟಕ್ಕೆ ಯುವಕರನ್ನ ಸೆಳೆಯುವಂಥ ಪ್ಲಾನ್ ಮಾಡಿದ್ದಾರಂತೆ. ಮಹಾರಾಷ್ಟ್ರ ಶಾಸಕ ರೋಹಿತ್ ಪಾಟೀಲ್ರನ್ನ ಕರೆಸಿ ಸಮಾವೇಶ ನಡೆಸಿದ್ದಾರೆ. ಮಹಾರಾಷ್ಟ್ರ ನಾಯಕರನ್ನ ಕರೆಸಿ ಗಡಿ ಭಾಷಾ ವಿವಾದವನ್ನು ಕೆದಕೋದು, ಜೀವಂತವಾಗಿಡೋ ಪ್ಲಾನ್ ಅವ್ರದ್ದು. ರಾಜಕೀಯವಾಗಿ ಸೋತು ಸುಣ್ಣಾಗ್ಬಿಟ್ಟಿದೆ ಬೆಳಗಾವಿಯಲ್ಲಿ. ಈಗ ಯುವ ಪೀಳಿಗೆಯನ್ನು ಸೆಳೆಯೋಕೆ ಎಲ್ಲಿಲ್ಲದ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಅಲ್ಲಿ MLAಗಳನ್ನು ಕರೆಸಿ ಬೆಳಗಾವಿಯಲ್ಲಿ ಸಭೆ ಮಾಡಿ ಪ್ರಚೋದನೆಯನ್ನು ಕೊಟ್ಟು ಕನ್ನಡಿಗರನ್ನ ಕೆರಳಿಸಿ ಅಮಾಯಕ ಮರಾಠಿಗರನ್ನ ಬಳಸ್ಕೊಳ್ತಾ ಇದ್ದಾರೆ. ಈಗ ಯುವಕರನ್ನು ಹೋರಾಟಕ್ಕೆ ಸೆಳೆಯುವಂಥ ಪ್ಲ್ಯಾನನ್ನು ಮಾಡ್ತಿದ್ದಾರೆ. ಅಂದರೆ ಕನ್ನಡಿಗರ ವಿರುದ್ಧ ಹೋರಾಟ ಮಾಡಲಿಕ್ಕೆ. ಬೆಳಗಾವಿ ನಮ್ಮದು ಅಂಥೇಳಿ ನಾವೇನೋ ಕರ್ನಾಟಕದವ್ರು ಅಂದ್ಕೊಂಡಿದ್ದೀವಲ್ವಾ, ಅದರ ವಿರುದ್ಧ ಹೋರಾಟ ಹೆಣಲಿಕ್ಕೆ ಇವ್ರದ್ದು. ಅಲ್ಲಿ MSನ ಶಾಸಕರನ್ನ ಕರೆಸೋದು, ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ಹೋರಾಟಗಾರನ ಕರೆಸೋದು, ಈ ಸಭೆಗಳನ್ನು ಮಾಡೋದು, ಸಮಾವೇಶಗಳನ್ನು ಮಾಡೋದು, ಪ್ರಚೋದನೆಗಳನ್ನು ಕೊಡೋದು, ಅವ್ರನ್ನ ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿರಂತರವಾಗಿ MSನವರು. ಬೆಳಗಾವಿಯಲ್ಲಿ ಹೇಳ ಹೆಸರಿಲ್ದಂಗೆ MS ಧೂಳಿಪಟ ಆಯಿತು. ಅಸ್ತಿತ್ವ ಕೂಡ ಇಲ್ಲ ಅವ್ರದ್ದು. ರಾಜಕೀಯವಾಗಿ ಅಲ್ಪ ಸ್ವಲ್ಪ ಉಳ್ಕೊಂಡಿದೆ. ಆದರೆ ಈಗ ನಮ್ಮ ಕನ್ನಡಿಗರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಕರೆ ಕೊಟ್ಟಿದ್ದಾರಂತೆ. ನೋಡಿ, ಮಹಾಮೇಳವು ನಡೆಸ್ತಾರೆ, ಅದಕ್ಕೂ ಕೂಡ ಅವಕಾಶ ಸಿಗಲಿಲ್ಲ. ಜೊತೆಗೆ ವಿಧಾನಸೌಧ ಏನು ಅಲ್ಲಿ ಸುವರ್ಣಸೌಧದ ಸಂದರ್ಭದಲ್ಲಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಾರೆ. ಕರಾಳ ದಿನಾಚರಣೆ ಮಾಡಲಿಕ್ಕೆ ಮುಂದಾಗ್ತಾರೆ MSನವರು. ಅಲ್ಲಿ ಎಲ್ಲೋ ಗಡಿ ಭಾಗದಲ್ಲಿ ನಮ್ಮ ಕರ್ನಾಟಕದ ಬಸ್ಗಳಿಗೆ ಬೆಂಕಿ ಹಚ್ಚೋದು, ಕಲ್ಲಿಲು ಹೊಡೆಯೋದು, ಮಹಾರಾಷ್ಟ್ರಕ್ಕೆ ನಮ್ಮ ಕನ್ನಡಿಗರು ಹೋದಾಗ ಅವ್ರ ಮೇಲೆ ದಾಳಿ ಮಾಡೋದು, ಈ ರೀತಿ ಮಾಡ್ತಾನೆ ಬರ್ತಾ ಇದ್ದಾರೆ. ಗಡಿ ವಿವಾದ ಈಗ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿದೆ. ಕಾನೂನಾತ್ಮಕವಾಗಿ ಅದು ಬಗೆಹರಿಯುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಈಗ ಇವರು MSನವರು ನಾಡದ್ರೋಹಿಗಳು, ಪುಂಡ್ರು ಸಭೆಯನ್ನು ಮಾಡಿ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದಾರಂತೆ. ನೋಡಿ, ಅಲ್ಲಿ ಭಾಗಿಯಾದಂಥ ಯುವಕರೇನಿದ್ದಾರೆ, ಅಲ್ಲಿನ MSನ ಕೆಲ ಕಾರ್ಯಕರ್ತರು ಮತ್ತು ಮರಾಠಿಗರು, ಅಮಾಯಕ ಮರಾಠಿಗರು, ನಾವೆಲ್ಲರಿಗೂ ಆ ಸಮುದಾಯಕ್ಕೆ ಹೇಳ್ತಾ ಇಲ್ಲ, ಕನ್ನಡಿಗರ ವಿರುದ್ಧ ಯಾರ್ಯಾರೆಲ್ಲ ಈ ಸಭೆಯಲ್ಲಿ ಭಾಗಿಯಾಗಿ ನಮ್ಮ ವಿರುದ್ಧ ಹೋರಾಟ ಮಾಡಲಿಕ್ಕೆ ಮುಂದಾಗ್ತಾರೋ ಅವ್ರು ಎಲ್ಲರೂ ನಾಡದ್ರೋಹಿಗಳು. ಮತ್ತಷ್ಟು ಮಾಹಿತಿ ಶ್ರೀಧರ್ ಹೇಳ್ತಾರೆ. ಶ್ರೀಧರ್, ಮತ್ತೆ ಕಿರಿಕ್ ಮಾಡೋಕ್ಕೆ ಶುರುವಾಗ್ತಾ ಇದೆ MS. ಈಗೇನೋ ಅಮಾಯಕ ಮರಾಠಿಗರನ್ನು, ಯುವಕರನ್ನು ಕನ್ನಡಿಗರ ವಿರುದ್ಧ ಎತ್ತಿಕಟ್ಟುವಂಥ ಒಂದು ಕುಮ್ಮಕ್ಕು ನಡೀತಾ ಇರ್ಬೋದಾ ಅಂತ ಈಗ ಇದು? ಪ್ರಭು, ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಇನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಇದೆ. ಸುಪ್ರೀಂ ಕೋರ್ಟ್ ಇದ್ರು ಕೂಡ ನಾಡದ್ರೋಹಿ MS ಪುಂಡಾಟ ತನ್ನ ಮುಂದುವರೆಸಿದೆ ಅಂತ ಹೇಳ್ಬೋದು. ಈಗ ಮತ್ತೆ ಬೆಳಗಾವಿಯಲ್ಲಿ MAS ಮತ್ತೆ ಆಕ್ಟಿವ್ ಆಗ್ತಿರ್ತಕ್ಕಂಥದ್ದು. MAS ಈಗಾಗಲೇ ತನ್ನ ರಾಜಕೀಯ ಅಸ್ತಿತ್ವವನ್ನು ಕಳೆದುಕೊಂಡಿದೆ. ಆದ್ರೂ ಕೂಡ ಮತ್ತೆ ರಾಜಕೀಯವಾಗಿ ಆಗಿರ್ಬೋದು, ಮತ್ತೆ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸುವಂತ ನಿಟ್ಟಿನಲ್ಲಿ MAS ಒಂದು ಹುನ್ನಾರವನ್ನು ನಡೆಸ್ತಾ ಇದೆ. ಇನ್ನೆಷ್ಟೇ ಬೆಳಗಾವಿಯ ಮರಾಠ ಮಂದಿರದಲ್ಲಿ ಒಂದು MAS ಪುಂಡ್ರು ಒಂದು ಯುವ ಸಮಾವೇಶ ನಡೆಸಿದ್ದಾರೆ. ಈ ಒಂದು ಯುವ ಸಮಾವೇಶದ ಮೂಲಕ ಏನಂದ್ರೆ ಯುವ ಪೀಳಿಗೆ ಏನಿದೆ, ಯುವ ಪೀಳಿಗೆಯನ್ನ ಈ ಒಂದು ಗಡಿ ಹೋರಾಟದಲ್ಲಿ ಅವರನ್ನ ತೊಡಗಿಸುವಂತ ನಿಟ್ಟಿನಲ್ಲಿ ಮತ್ತು ಗಡಿ ಹೋರಾಟದಲ್ಲಿ ಅವರನ್ನ ಭಾಗಿಗೊಳಿಸುವುದಕ್ಕೆ ಪ್ರೇರೇಪಣೆಗೊಳಿಸುವಂತ ಪ್ರಯತ್ನವನ್ನ MAS ಈಗ ಈ ಒಂದು ಯುವ ಸಮಾವೇಶದ ಮೂಲಕ ಮಾಡಿರ್ತಕ್ಕಂಥದ್ದು. ಮಹಾರಾಷ್ಟ್ರದ ಶಾಸಕನನ್ನ ಕರೆಸಿ ಒಂದು ಏನು ಸ್ಥಳೀಯ ಯುವಕರನ್ನ ಸೆಳೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಪ್ರಭು, ಒಂದು ವಿಚಾರದಲ್ಲಿ ಗಮನಿಸ್ಬೇಕೇನಂದ್ರೆ, ನಾಡದ್ರೋಹಿ MAS ಕೇವಲ ರಾಜಕೀಯವಾಗಿ ಅಷ್ಟೇ ಅಲ್ಲ, ಗಡಿ ವಿವಾದವನ್ನ ಮತ್ತು ಭಾಷಾವಾದ ಮುಂದಿಟ್ಟುಕೊಂಡು ಒಂದು ಶಾಂತಿ ಸುವ್ಯವಸ್ಥೆಯನ್ನ ಕರಡುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ. ಅಲ್ಲಿರ್ತಕ್ಕಂಥ ಮುಖಂಡರ ಮೇಲೆ ಒಂದು ಕಠಿಣ ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆಯನ್ನು ಮಾಡ್ತಾ ಇಲ್ಲ. ಯಾಕಂದ್ರೆ ನಿರಂತರವಾಗಿ ಕಳೆದ 5 ದಶಕಗಳಿಂದ MAS ಪುಂಡಾಟ ಮುಂದುವರ್ಸ್ಕೊಂಡೇ ಬರ್ತಾ ಇದೆ. MAS ಅನ್ನ ನಿಷೇಧ ಮಾಡಬೇಕು, ಸ್ಥಳೀಯವಾಗಿರ್ತಕ್ಕಂಥ MASನ ಮುಖಂಡರನ್ನ ಗಡಿಪಾರ್ ಮಾಡುವ ಮೂಲಕ ಅವರನ್ನು ಗುಂಡಾ ಕಾಯ್ದೆಯ ಅಡಿಯೇ ಬಂಧಿಸಬೇಕು ಅಂತ ಹೋರಾಟವನ್ನು ಕನ್ನಡಿಗರು, ಕನ್ನಡ ಪರ ಸಂಘಟನೆ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾವೆ. ಆದ್ರೆ ಎಲ್ಲೋ ಒಂದ್ ಕಡೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಆಗಿರ್ಬೋದು, ಜೊತೆಗೆ ಸ್ಥಳೀಯವಾಗಿ ಈ ಒಂದು ಗಡಿ ವಿವಾದಕ್ಕೆ
ಏನು ಅದಕ್ಕೆ ಶಾಶ್ವತವಾಗಿ ಬ್ರೇಕ್ ಹಾಕುವಂತ ಕೆಲಸವನ್ನ ಸರ್ಕಾರ, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮೂಲಕ ಮಾಡ್ಬೇಕಾಗಿತ್ತು. ಆ ಕೆಲಸ ಎಲ್ಲೋ ಒಂದ್ ಕಡೆ ಮಾಡ್ತಾ ಇಲ್ಲ ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.